ಕುಸಿಯುವ ಹಂತದಲ್ಲಿರೋ ಅಂಗನವಾಡಿ ಕಟ್ಟಡ ಮೇಲ್ಚಾವಣಿ ಜೀವ ಭಯದಲ್ಲಿಯೇ ಅಂಗನವಾಡಿಗೆ ಆಗಮಿಸ್ತಾ ಇರುವಂತಹ ಮಕ್ಕಳು. ಕುಸಿಯುವ ಹಂತದಲ್ಲಿರುವ ಅಂಗನವಾಡಿ ಕಟ್ಟಡ ಮೇಲ್ಚಾವಣಿ ಜೀವ ಭಯದಲ್ಲಿಯೇ ಅಂಗನವಾಡಿಗೆ ಆಗಮಿಸ್ತಾ ಇರುವಂತಹ ಮಕ್ಕಳು. ಮೈಸೂರಿನ ನಜರ್ಬಾದ್ನಲ್ಲಿ ಅಂಗನವಾಡಿಯ ಕಟ್ಟಡ. ಪ್ರತಿನಿತ್ಯ ಅಂಗನವಾಡಿಗೆ ಆಗಮಿಸುವ 30ಕ್ಕೂ ಹೆಚ್ಚು ಮಕ್ಕಳು. ಮೈಸೂರಿನ ಕೃಷ್ಣರಾಜ ಕ್ಷೇತ್ರಕ್ಕೆ ಸೇರಿದ ಅಂಗನವಾಡಿ ಕಟ್ಟಡ ಇದಾಗಿದೆ. ಅನಾಹುತಕ್ಕೂ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡೆಗೆ ಈಗ ತೀವ್ರ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ. ಬಿಜೆಪಿ ಶಾಸಕ ಶ್ರೀವತ್ಸ ಕ್ಷೇತ್ರದಲ್ಲಿಯೇ ಸಾಲು ಸಾಲು ಅವ್ಯವಸ್ಥೆಗಳು ಈಗ ಕಾಣ್ತಾ ಇರುವಂಥದ್ದು. ಕುಸಿಯುವ ಹಂತದಲ್ಲಿರೋ ಅಂಗನವಾಡಿ ಕಟ್ಟಡದ ಮೇಲ್ಚಾವಣಿ ಜೀವ ಭಯದಲ್ಲಿಯೇ ಅಂಗನವಾಡಿಗೆ ಆಗಮಿಸ್ತಾ ಇರುವಂತಹ ಮಕ್ಕಳು. ಮೈಸೂರಿನ ನಜರ್ಬಾದ್ನಲ್ಲಿರುವಂತಹ ಅಂಗನವಾಡಿಯ ಕಟ್ಟಡ. ಪ್ರತಿನಿತ್ಯ ಅಂಗನವಾಡಿಗೆ ಆಗಮಿಸುವ 30ಕ್ಕೂ ಹೆಚ್ಚು ಮಕ್ಕಳು. ಮೈಸೂರಿನ ನಜರ್ಬಾದ್ನಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು. ಕುಸಿಯುವ ಹಂತದಲ್ಲಿರುವಂತಹ ಅಂಗನವಾಡಿ ಕಟ್ಟಡ ಮೇಲ್ಚಾವಣಿ. 30ಕ್ಕೂ ಹೆಚ್ಚು ಮಕ್ಕಳು ಬರ್ತಾರೆ ಈ ಒಂದು ಅಂಗನವಾಡಿ. ಕುಸಿಯುವ ಹಂತದಲ್ಲಿರುವಂತಹ ಅಂಗನವಾಡಿ ಕಟ್ಟಡ ಮೇಲ್ಚಾವಣಿ ಜೀವ ಭಯದಲ್ಲಿಯೇ ಅಂಗನವಾಡಿಗೆ ಆಗಮಿಸ್ತಾ ಇರುವಂತಹ ಮಕ್ಕಳು. 30ಕ್ಕೂ ಹೆಚ್ಚು ಮಕ್ಕಳು ಈ ಒಂದು ಅಂಗನವಾಡಿಗೆ ಬರ್ತಾ ಇರುವಂಥದ್ದು. ಮೈಸೂರಿನ ನಜರ್ಬಾದ್ನಲ್ಲಿರುವಂತಹ ಅಂಗನವಾಡಿ ಕಟ್ಟಡ ಮೇಲ್ಚಾವಣಿ ಕುಸಿತಾ ಇರುವಂಥದ್ದು. ಪ್ರತಿನಿತ್ಯ ಅಂಗನವಾಡಿಗೆ ಆಗಮಿಸುವಂತಹ 30ಕ್ಕೂ ಹೆಚ್ಚು ಮಕ್ಕಳು. ದೃಶ್ಯಾವಳಿಯನ್ನ ಗಮನಿಸ್ತಾ ಇರಬಹುದು. ಒಂದು ಕಡೆಗೆ ಅಂಗನವಾಡಿಯ ಮೇಲ್ಚಾವಣಿಯ ಕಟ್ಟಡ ಗಮನಿಸ್ತಾ ಇರಬಹುದು ಹೇಗೆ ಕುಸಿತಾ ಇದೆ, ಕುಸಿಯುವ ಭೀತಿಯಲ್ಲಿರುವಂಥದ್ದು. ಇತ್ತ ಮಕ್ಕಳು ಕೂಡ ಅಲ್ಲಿಯೇ ಕಲಿಕೆಯನ್ನ ಮಾಡುವಂಥದ್ದು. ಮೇಲ್ಚಾವಣಿನೇ ಈ ರೀತಿ ಕುಸಿತ ಆದರೆ ದಿನದಿಂದ ದಿನಕ್ಕೆ ಮಳೆಗಾಲ ಕೂಡ ಬರ್ತಾ ಇರುವಂಥದ್ದು. ಮಳೆಗಾಲ ಆರಂಭ ಆಗಿದೆ. ಒಂದು ವೇಳೆ ಮಳೆ ಹೆಚ್ಚಾಗಿ ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಆಗ್ತಾರೆ? ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಜೊತೆಗೆ ಇಲ್ಲಿರುವಂತಹ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಶ್ರೀವತ್ಸ ಅವರು ಈ ಕಡೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಮಕ್ಕಳು ನಾಳಿನ ಭವಿಷ್ಯ ಆಗಿದ್ದಾರೆ. 30ಕ್ಕೂ ಹೆಚ್ಚು ಮಕ್ಕಳು ಈ ಒಂದು ಅಂಗನವಾಡಿ ಕೇಂದ್ರಕ್ಕೆ ಬರ್ತಾರೆ. ಭಯ ಅನ್ಸಲ್ವಣ್ಣ? ಅಲ್ಲ ಈ ತರ ಹಿಂಗಿದೆ ಸ್ಥಿತಿಲ ಅಕಸ್ಮಾತ್ ಹೆಚ್ಚು ಕಡಿಮೆ ಇದ್ರೆ ಯಾರು ಜವಾಬ್ದಾರಿ? ಪಾಪ ನೀವೆಲ್ಲ ಇಷ್ಟು ಧೈರ್ಯ ತಗೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಅಂಗನವಾಡಿ ಮೇಲ್ಚಾವಣಿ ಕಟ್ಟಡ ಈಗ ಕುಸಿತಾ ಇರುವಂಥದ್ದು. ಮೇಲ್ಗಡೆ ರ್ಯಾಪರ್ ಕೂಡ ಮಾಡಿದ್ದಾರೆ, ಆದರೂ ಕೂಡ ಕುಸಿತಾ ಇರುವಂಥದ್ದು. ಮಕ್ಕಳ ತಲೆ ಮೇಲೆ ಬಿದ್ದರೆ ಯಾರು ಹೊಣೆ ಆಗ್ತಾರೆ? ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ? ಏನು ಮಾಡ್ತಾ ಇದ್ದಾರೆ ಇಲ್ಲಿರುವಂತಹ ಅಧಿಕಾರಿಗಳು? ಈ ಒಂದು ಶ್ರೀವತ್ಸ ಅವರು, BJP ಅವರು ಈ ಒಂದು ಅಧಿಕಾರಿಯ